ಸ್ವಾಗತಂ ಸುಸ್ವಾಗತ. ನಾನು ಮೊನ್ನೆ ಬಸ್ನಾಗ ಹೋದಾಗ ಈ ಟನಲ್ ಕ್ಲೋಸ್ ಇತ್ತು, ಇವಾಗ ಓಪನ್ ಮಾಡಿದಾರೆ ನೋಡಿ. ನೀವು ಕಂಬಾಟಿಕ್ಕಿ ಟನಲ್ ಅಂತೇಳಿ ಬೈಕಿಗೆಲ್ಲ ಅಲೋ ಮಾಡಬಾರ್ದು ಇದ್ರಾಗೆ, ಆದರೂ ಬೈಕ್ನಾಗ ಬರ್ತಿದ್ದಾರೆ ನೋಡಿ. ಹೊಸ ಟನಲ್ ಗುರು. ನಾನು ಒಂದು 15 ದಿವಸದಿಂದ ಬಸ್ನಾಗ ಹೋದಾಗ ಟನಲ್ ಕ್ಲೋಸ್ ಇತ್ತಿದ್ದು. ಆ ಕಡೆ ಟನಲ್ನಾಗ ಹೇಳಿದ್ನಲ್ಲ ಆಕ್ಸಿಡೆಂಟ್ ಭಾಳ ಆಗ್ತವೆ ಅಂತೇಳಿ, ಅಲ್ಲಿ ಹೋಗೋ ಬಸ್ಸು ಗಾಡಿಗೆಲ್ಲ ಇದು ಓಪನ್ ಮಾಡಿದ್ದಾರೆ ನೋಡಿ. ಸಕಾರ ದಾಟಿದ್ಮೇಲೆ ಬರೋದಕ್ಕೆ ಟನಲ್ಲು, ನ್ಯೂ ಟನಲ್ ಓಪನ್ ಮಾಡ್ಯಾರೆ. ಎಷ್ಟು ಕಿಲೋಮೀಟ್ರ್ ಐತೆ ಗುರು ಇದು ಗೊತ್ತಿಲ್ಲ, ಭಾಳ ದೂರ ಇದ್ದಂಗೆ ಐತಿ. ಏನು ಒಂದು 2 ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ಅಷ್ಟೇ. ನಿಧಾನಕ್ಕೆ ಹೋಗಿ ಬನ್ನಿ. ಟನಲ್ ದಾಟಿದ್ಮೇಲೆ ಇನ್ನೂ ರೂಟ್ ಹೆಂಗೈತೆ ಏನೋ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ಹೊಸ್ದಾಗಿ ಬಂದಿರೋದಲ್ಲ. ಸೇಫ್ ಡ್ರೈವು ಸೇಫ್ ಲೈಫ್ ಅಂತ ಐತೆ. ಹೊಸ್ದಾಗಿ ಹೋಗೋ ರೋಡ್ನಾಗ ಯಾವತ್ತೂ ನಿಧಾನಕ್ಕೆ ಹೋಗ್ಬೇಕು. ಇವನು ಯಾವನ್ನ ಅಡ್ಡದಿಟ್ಟಿ ಬಿಡ್ತಾನೆ ನೋಡ್ಗುರು, ಅಟ್ಕಸ್ಬಿ ನನ್ನ ಮಗ. ನೀವೇ 2 ಸಲ ನೋಡಿದ್ರಲ್ಲ. ಈ ಕಾರ್ನರಂತೂ ಸತ್ತು ಹಾಕ್ಬಿಡ್ತಾರೆ ಗುರು. ಬದಿ ಮಕ್ಕಳ ಜಾಗ ಇಲ್ಲ ಅಂದರೆ ಸುಮ್ಮನೆ ಹಾರನ್ ಹಿಡ್ಕೊಂಡ್ಬಿಡ್ತದೆ ಅಂತಂದು ನಾವೇನು ಮಾಡೋಣ ಹೇಳಿ. ಜಾಗ ಇದ್ರೆ ಈ ಬೈಕ್ನವ್ರಿಗೂ ಅಷ್ಟು ಭಾರಿ ದಿಮಾಕ, ಜಾಗನೇ ಬಿಡಲ್ಲ ಹೋಗೋರಿಗೆ. ಗುರು ಹೊರಗೆ ಬಂದ್ವಿ ಟನಲ್ಲಿಂದ. ಇದು ಇಳಿದೋಗೋ ಗಾಡಿಗೆ ಮಾತ್ರ, ಹತ್ತೋಗೋ ಗಾಡಿ ಅಲ್ಲಿ ಹೋಗ್ತಿದ್ದಾವೆ ನೋಡಿ. ಗುಡ್ದಾಗ ಲೈಟಿಂಗ್ಸ್ ಎಲ್ಲ ಕಾಣ್ತೈತಲ್ಲ, ಅವೆಲ್ಲ ಹತ್ತೋಗವು. ಇದು ಮಾತ್ರ ಇಳಿದು ಬರೋರಿಗೆ ಒಂದೇ. ಯಾರ್ಯಾರು ಎತ್ತೆತ್ಲಾಗ ಹೋಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಸಂಜೆ ಟೈಮಲ್ಲ ಈ ಕಾರ್ನರಿಗಂತೂ ಸುಮ್ಮನೆ ತಾರಾಡ್ತಿರ್ತಾರೆ. ಬೈಕ್ನವ್ರಿಗೆ ಹೋಗೋಕ್ಕೆ ಜಾಗ ಇದ್ರೂ ಸೆಂಟ್ರಿಗೆ ಬರ್ತಿರ್ತಾರೆ. ಬರೀ ನಾವು ಲಾರಿ ಹೋಗೋ ಸ್ಪೀಡಿಗೆ ಗಾಳಿಗೇನೆ ಕೆಳಗೆ ಬರ್ತಾರೆ. ಹಂಗಾದ್ರೂ ಭಯ ಇರಲ್ಲ. ಅಲ್ಲಿ ಲೆಫ್ಟ್ ಸೈಡ್ ಎಷ್ಟೊಂದು ಜಾಗ ಇದ್ರು ಅವ್ನು ಯಾವನು ಬಂದು ಈ ಕಡೆನೇ ಸಾಯ್ತಾನೆ ನೋಡಿ. ಸ್ಪೀಡ್ನಾಗ ಗಾಡಿಗಳಿರ್ತವೆ. ಒಂಚೂರು ಲಾರಿ ತಂದ್ರೆ ಭಯ ಭಕ್ತಿ ಇರ್ಬೇಕನ್ನೋದೇ ಇಲ್ಲ, ಭಯನೇ ಇಲ್ದಂಗೆ ಆಗ್ಬಿಟ್ಟೆ ಲಾರಿ ಕಂಡ್ರೆ. ಇನ್ನೊಂದು ಗಂಟೆ 2 ಗಂಟೆ ಹೋಗಿ ನೋಡ್ರಿ, 10 ಗಂಟೆ ಆತಂದ್ರೆ ಯಾವನು ಬರಲ್ಲ ರೋಡಿಗೆ. ಬಂದ್ರೂ ಸುಮ್ಮನೆ ಹಿಂಗೆ ಯಾರ ನೋಡಿದ್ರೆ ಸಾಕು, ಸೈಡಿಗೆ ಹಂಗೆ ಹೋಗ್ಬಿಡ್ತಾನೆ. ಈ ಮಹಾರಾಷ್ಟ್ರದಾಗ ಇರೋಂಥವ್ರು ಬೈಕ್ನವ್ರಿಗೆ ಇದ್ದಷ್ಟು ದುರಂಕಾರ ಎಲ್ಲೆಲ್ಲಿ ಇಲ್ಲ ಗುರು. ಅಷ್ಟು ದುರಂಕಾರಿಗಳು. ಯಾಕೋ ಲೈನರ್ ಸ್ಮೆಲ್ ಬಂದಂಗೆ ಆಗ್ತೈತೆ. ಮತ್ತೇನು ಎಕ್ಸ್ಪ್ರೆಸ್ ಟೋಲ್ ಹತ್ರ ಹೋಗಿ ನಿಲ್ಲಿಸಿ ಫುಲ್ ಲೂಸ್ ಮಾಡಿ ಕೈ ಬಿಟ್ಬಿಡೋಣ ಅದನ್ನ. ಅದಕ್ಕೆ ಬ್ರೇಕ್ ಹಿಡಿಯೋದು ಬೇಡ. ಅದ್ರಾಗೇನು ಸ್ಪ್ರಿಂಗ್ ಹಿಂಗೆ ಹೋಗೈತೇನೋ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲ ಫುಲ್ಲು ಲೂಸ್ ಮಾಡಿದ್ದೆ ಬೆಳಿಗ್ಗೆ ಲೂಸ್ ಮಾಡಿಸ್ಕೆ ಬಂದಿದ್ದೆ. ಇವಾಗ ಇನ್ನೊಂದ್ಸಲ ಎಲ್ಲ ಗಾಡಿ ನಿಲ್ಲಿಸ್ದಾಗ ನೋಡ್ಬೇಕು ಆ ಟೈರ್ನ ಹೀಟ್ ಆಗೈತೋ ಇಲ್ಲ ಅಂತೇಳಿ. ಹೀಟ್ ಆಗಿಲ್ಲ ಅಂದರೆ ಹೋಗ್ಬೋದು, ಹೀಟ್ ಆಗೈತಂದರೆ ರಿಂಗ್ ತಗೊಂಡು ಲೂಸ್ ಮಾಡಿ ಕೈ ಬಿಟ್ಬಿಡೋಣಂತೆ. ಬನ್ನಿ ಹೋಗೋಣ ಮುಂದೆ. ಸಿಗುರು ಪುಣೆಗೆ ಬಂದ್ವಿ. 5ನೇ ಗೇರ್ನಾಗ ಹೋಗ್ತಾ ಇದ್ದೀನಿ. ಟನಲ್ ಹೊರಗೆ ಬರ್ತಿದ್ದಂಗೆ, ಯಾಕಂದರೆ ಫುಲ್ ಡೌನ್ ಇದು. 2-3 ಕಿಲೋಮೀಟ್ರ್ ಡೌನು. ಟಾಪ್ನಾಗ ಬಂದ್ರೆ ಗಾಡಿ ಕೈಗೆ ಸಿಗಲ್ಲ. ಗಾಡಿ ಬಾಡಿ ಎಲ್ಲ ಅಡ್ರೆಸ್ ಇಲ್ದಂಗೆ ಹೋಗ್ಬಿಡ್ತವೆ. ಅದ್ರಾಗೆ ಈ ನಮ್ಮ ದಾವಸ್ಪೇಟೆ ನೆಲಮಂಗಲ ಸೆಂಟರ್ನಾಗ ಹಾಕ್ದಂಗೆ ಇಲ್ಲೇ ಹಾಕ್ಬಿಡ್ತಾರೆ ಸುಮ್ಮನೆ ಗಡ 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 ಅಂತವು ನೋಡಿ. ಸ್ಪೀಡ್ ಲಿಮಿಟ್ 60 ಹಾಕಿದ್ದಾನೆ. 60ರಾಗ ಹೋದ್ರೆ ಗಾಡಿನೇ ಕಣ್ಣಿಗೆ ಕಾಣಲ್ಲ, ಹಂಗೆ ಹೋಗ್ಬಿಡ್ತಾವೆ ಇದ್ರಾಗೆ. ಕಾರ್ನರ್ ಎತ್ಲಾಗ ಬರ್ತಾರೆ ಅನ್ನೋದು ಗೊತ್ತಾಗಲ್ಲ. ಬ್ರೇಕ್ ಹಿಡಿದ್ರೆ ಗಾಡಿನೂ ನಿಲ್ಲೋದಿಲ್ಲ. ಇನ್ನೊಂದು ಚೂರು ಆ ಕಡೆ ಟರ್ನಿಂಗಿಗೆ ಹೋದ್ವು ಅಂದರೆ ಮುಗೀತು ನೋಡಿ. ಇಲ್ಲೆಲ್ಲ ಇದು ಘಾಟ್ ಸೆಕ್ಷನ್. ಇಲ್ಲಿಂದ ಘಾಟ್ ಸೆಕ್ಷನ್ ಚಾಲು ಗುರು. ಇನ್ನು ಎಕ್ಸ್ಪ್ರೆಸ್ ಹೈವೇನಾಗೆ 1 ಗಂಟೆ ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಟೈರೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಎಕ್ಸ್ಪ್ರೆಸ್ ಹೈವೇ ಟೋಲ್ ಗೇಟ್ ಹತ್ರ ಅಲ್ಲಿ ಹೋದ್ಮೇಲೆ ಗಾಡಿಗಳು ಮತ್ತೆ ಸಿಗ್ತಾವೆ. ಕರ್ನಾಟಕ ಗಾಡಿ, ಚಿಕ್ಕಮಂಗ್ಳೂರು ಗಾಡಿಗಳೆಲ್ಲ ಕಟ್ ಪೀಸ್ ತುಂಬಿಗೆ ಬರ್ತಿರ್ತಾರಲ್ಲ ವಾಪಿಗೆ, ಅವ್ರು ಸಿಗ್ತಾರೆ. ವಾಪಿ ಬೊಂಬೈ ಗಾಡಿಯವ್ರು ಬೊಂಬೈಗೆ ಹೋಗೋರು ಹಿಂದೇನು ಹೋಗೋದು ಬೇಡ. ವಾಪಿ ಸೂರತ್ಗೆ ಹೋಗೋರು ಮಸ್ತ್ ಜನ ಸಿಗ್ತಾರೆ. ಅವ್ರು ಹಿಂದೆ ಹೋದ್ರೆ ಆಯ್ತು, ಇಲ್ಲಾಂದರೆ ಅಣ್ಣಚ್ಚಿ ಹಿಂದೆ ಹೋದ್ರೆ ಆಯ್ತು. ನಮ್ಮ ಸ್ನೇಹಿತರು ಇದ್ದಾರೆ, ಮುಂದೊಬ್ನು ಹಿಂದೊಬ್ನು. ಅವರಿಂದ ಹೋದ್ರೆ ಆಯ್ತು. ಅವನು ಮುಂದ್ಲೇನು ಕಣ್ಣಿಗೆ ಕಾಣಂಗಿಲ್ಲ. ಎಕ್ಸ್ಪ್ರೆಸ್ ಹೈವೇ ಟೋಲ್ ಹತ್ರ ನಿಲ್ಲಿಸ್ತೀನಿ ಅಂತೇಳಿ ಹೋಗ್ಬಿಟ್ಟಿದ್ದಾನೆ. ಅಲ್ಲೇ ಸಿಗೋದು ಅವನು, ಅಲ್ಲಿವರೆಗೂ ಸಿಗೋದಿಲ್ಲ ಅವನ ಗಾಡಿ. ಸುಮ್ಮನೆ 110-120 ಹೋಗೋದು ಗುರು. ಸಣ್ಣ ಗಾಡಿ, ಡಬ್ಬ ಗಾಡಿ ಕಂಟಿನ್ಯೂ. ನಮ್ಮದು ನೋಡಿದರೆ 16 ವೀಲು 6-7 ಟನ್ ಇರ್ತೈತೆ ಒಂದು. ಅದಕ್ಕೆ ಅಷ್ಟು ಫಾಸ್ಟಾಗಿ ಹೋಗ್ತೀವಿ ನೋಡಿ. ಅಣ್ಣಾಚಿ ಹೋಗ್ತಾ ಇದ್ದಾನೆ. ಇಷ್ಟೊತ್ತಿನಾಗ ಮಾತ್ರ ಈ ಪುಣೆಗೆ ಬರ್ಬಾರ್ದು ಗುರು. ಆ ಕಡೆಯಿಂದ ಬರ್ಬೇಕಾದ್ರೆ ಸಿಕ್ಕಾಮಟ್ಲೆ ಟ್ರಾಫಿಕ್ ಜಾಮ್ನಾಗ ಸಿಕ್ಕಾಕೊಂಡ್ಬಿಡ್ತೀವಿ. ಒಂದೇ ಒಂದ್ಸಲಿ 14 ವೀಲಾಗ ಬಂದಾಗ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಬೆಳಿಗ್ಗೆಯಿಂದ ಪುಣೆ ದಾಟೋಷ್ಟೊತ್ತಿಗೆ ರಾತ್ರಿ ಶಿವಪುರಿಗೆ ಹೋಗೋಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗ್ಬಿಟ್ಟಿತ್ತು. ಈ ರೋಡಾಗ ಒಬ್ಬೊಬ್ಬರೇ ಬಂದುಬಿಟ್ರೆ ಮುಗೀತು ನೋಡ್ಬೋದು.
ಎಷ್ಟೊಂದು ಹಾಕಿದ್ದಾರೆ ಇವರು. ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇವನ್ನೇ ಯಾಕೆ ಹಾಕ್ಬೇಕಪ್ಪ, ಸುಮ್ಮನೆ ಗಡ್ಕು ಗಡ 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 ಅಂತೇಳಿ. ಇಲ್ಲಿಂದ ಇತ್ಲಾಗಿನೇನು ಡೌನ್ ಮುಗ್ದಂಗೆ ಆಯ್ತು. ಬನ್ನಿ ಗೇರ್ ಚೇಂಜ್ ಮಾಡೋಣ, ಇಂಜಿನ್ ಬ್ರೇಕ್ ತೆಗೆದು ನೋಡ್ಬಿರು. ಇವಾಗ ಪುಣೆ ಮುಂಬೈ ಎಕ್ಸ್ಪ್ರೆಸ್ ಹೈವೇಗೆ ಬಂದೆ. ಅಲ್ಲಿ ಎಕ್ಸ್ಪ್ರೆಸ್ನಾಗ ಹೋಗೋದು ಬಿಟ್ಟು ಸೀದಾ ಹೋಗ್ಬಿಟ್ಟಿದ್ದೆ ಗುರು ಹಳೆ ರೋಡ್ಗೆ, ಕನ್ಫ್ಯೂಸ್ ಆಗಿ. ಯಾಕಂದರೆ ಬಂದಿಲ್ಲಲ್ಲ ಅಲ್ಲಿ ಮುಂಬೈ ಅವೆಲ್ಲ ಬೋರ್ಡ್ ಇದ್ವು. ಅಂದರೆ ಬೋರ್ಡಿಗೆ ಏನೋ ಅಡ್ಡ ಗಿಡ ಬೆಳೆದ್ಬಿಟ್ಟಿತ್ತು. ಅಲ್ಲೇ ಹಂಗೆ ನೀವು ಒಂದು 10 ಅಡಿ ಮುಂದಕ್ಕೆ ಸೈಡಿಗೆ ಗಾಡಿ ನಿಲ್ಸಿ ಹಂಗೆ ರಿವರ್ಸ್ ತಗೊಂಬಿಟ್ಟೆ. ಸ್ಪೀಡಾಗಿದ್ದು ರೈಟಿಗೆ ಇದ್ದಿದ್ರೆ ಭಾಳ ಕಷ್ಟ ಆಗ್ಬಿಡೋದು. ಅಂದರೆ ರೈಟಿಗೆ ಇರಲಿಲ್ಲ, ಲೆಫ್ಟಿಗೆ ಇದ್ದೆ, ನಿಧಾನ ಇದ್ದೆ ಒಂದು 50ರಾಗೆ. ಇಲ್ಲಿ ಮುಂಬೈನಾಗೆ ನಮ್ಮ ಫ್ರೆಂಡ್ ಇದ್ದಾರೆ ಸುರೇಶ್ ಅಣ್ಣ ಅಂತೇಳಿ, ಅವ್ರಿಗೆ ಫೋನ್ ಮಾಡ್ಕೊಂಡು ಮಾತಾಡ್ತಿದ್ದೆ. ಹಂಗೆ ಕನ್ಫ್ಯೂಸ್ ಆಗಿ ನಿಲ್ಸಿ ಹಂಗೆ ರಿವರ್ಸ್ ತಗೊಂಡೆ. ಪಾಪ ಅವರು ಪುಣೆಗೆ ಡ್ಯೂಟಿ ಹಾಕಿದ್ರಂತ, ಏರ್ಪೋರ್ಟ್ ಡ್ಯೂಟಿ ಮಾಡ್ತಾರೆ ಕ್ಯಾಬು. ನಾನು ಫೋನ್ ಮಾಡಿದೆ ಇಟ್ಟಿಗೆ ಅದನ್ನ ಕ್ಯಾನ್ಸಲ್ ಮಾಡಿ ಲೋಕಲ್ಗೆ ಹಾಕ್ಬಿಟ್ಟಿದ್ದಾರೆ. ಏರ್ಪೋರ್ಟಿಂದ ಖಾಲಿ ಗಾಡಿ ಹೊರಗೆ ಬಿಡಲ್ಲಣ್ಣ, ಇಲ್ಲಾಂದ್ರೆ ಬರ್ತಿದ್ದೆ ಅಂದ್ರೆ ನಾವು ಇನ್ನೂ ಪುಣೆಗೆ ಅದಾವ ಬಿಡಿ, ಪುಣೆಗೆ ಇದು ಬಿಡ್ರಿ ಅಂದಾಗ ಸರಿ ಅದು ಲೋಕಲ್ಗೆ ಹಾಕಿದಾರಂತೆ. ನೋಡೋದು ಎಕ್ಸ್ಪ್ರೆಸ್ ಹೈವೇ ಎಂಡ್ ಆಗ್ತಿದ್ದಂಗೆ ಫೋನ್ ಮಾಡೋದು. ನಾವು ಏರ್ಪೋರ್ಟ್ ಹತ್ರನೆಲ್ಲ ಹೋಗೋದು. ನೋಡೋಣ ಸಿಕ್ಕರೆ ಮಾತಾಡಿಸ್ಕೊಂಡು ಹೋಗೋದು, ಇಲ್ಲಾಂದರೆ ಹಂಗೆ ಹೋದ್ರೆ ಅದು. ಅವರೇ ಬೆಂಗಳೂರಿಗೆ ಬರ್ತಾರಂತೆ, ನೋಡೋಣ ಬನ್ನಿ. ಇನ್ನು ಊಟ ಬೇರೆ ಮಾಡಿಲ್ಲ, ಅಡುಗೆ ಬೇರೆ ಇಲ್ಲ. ಇವಾಗ ಎಕ್ಸ್ಪ್ರೆಸ್ ಟೋಲ್ ಹತ್ರ ಹೋಗಿ ಅಡುಗೆ ಮಾಡೋದು, ರೈಸ್ ಮಾಡ್ಕೊಂಡು ತಿಂದು ಹೋಗೋದು ಅಷ್ಟೇ. ಚಟ್ನಿ ಪುಡಿ ಐತೆ ಮನೆಗಳದ್ದು. ಬನ್ನಿ ಎಕ್ಸ್ಪ್ರೆಸ್ ಟೋಲ್ ಹತ್ರ ಹೋಗಿ ಸಿಗೋಣ. ಎಕ್ಸ್ಪ್ರೆಸ್ ಹೈವೇ ಟೋಲ್ ಹತ್ರ ಬಂದು ಒಂದು ಗಾಡಿ ನಿಲ್ಸಿದ್ವಿ. ಯಾಕೆ ಇದು ಲೈಟೆಲ್ಲ ಆಫ್ ಆಗೈತಲ್ಲ, ಇನ್ನೊಂದು ಲೈಟು ಲೈಟಲ್ಲ ಅರ್ಥಿಂಗ್ ಲೂಸ್ ಆಗುತ್ತೆ. ಅವಾಗವಾಗ ಅರ್ಥಿಂಗ್ ಲೂಸ್ ಆಗ್ತಿರ್ತೈತೆ. ಅಲ್ಲೇದಂತೂ ಒಂದು ಅರ್ಥಿಂಗ್ ಲೂಸ್ ಆಗೈತೆ, ಹಾಕೇ ಇಲ್ಲ. ಇವಾಗ ಸದ್ಯ ಇದೇನು ಜಾಸ್ತಿ ಹೀಟ್ ಆಗಿಲ್ಲ. ಈಗ ನೋಡಿದ್ನಲ್ಲ ನೋಡಿ, ಈ ಟೈರ್ಗೂ ಇದು ಕಮ್ಮಿ ಹೀಟ್ ಆಗಿತ್ತು, ಇದೇ ಜಾಸ್ತಿ ಹೀಟ್ ಆಗ್ತೈತೆ. ಇವಾಗ ಹೆಂಗೂ ಒಂದು ಗಂಟೆ ಬಿಟ್ಟು ಹೋಗೋದು ಅಷ್ಟೊತ್ತಿಗೆ ಟೈರು ಎಲ್ಲ ಕೂಲ್ ಆಗ್ತವೆ ನೋಡಿ. ಊನ್ಯಾರ ಎಲ್ಲ ಬಾಡ್ ಹೋಗ್ಬಿಟ್ಟು ಅದ್ಗರು ನಿನ್ನೆ ಹಾಕಿರೋದು. ಬಾರೋ ಬಾರೋ ಊಟ ಮಾಡಿ ಬಾರೋ. ಇಲ್ಲಿ ಎಕ್ಸ್ಪ್ರೆಸ್ನಾಗ ಊಟ ಸಿಗುತ್ತೆ. ನಾವು ಊಟ ಮಾಡಿದರೆ ಗಾಡಿ ಹೋಗಲ್ಲ ನಮ್ಮದು. ಅವನ್ನೇ ಊಟ ಮಾಡಲಿ. ಬಾ 2 ಗಂಟೆ ಆಯ್ತು, ಇವಾಗ ಬಿಟ್ಟಿದ್ದೀವಿ. ಯಾಕಂದರೆ 2 ಗಾಡಿಯು ಎಲ್ಲರವು ಟೈರು ಲೈನವ್ರು ಎಲ್ಲ ಕೂಲ್ ಮಾಡ್ಕೊಂಡು ಹೊಲ್ಟಿದ್ವಿ. ಇನ್ನೇನು ಅಷ್ಟರಾಗೆ ಒಂದು ಗಾಡಿ ಪಂಚರ್ ಆಗಿಬಿಟ್ಟಿತ್ತು ಹೌಸಿಂಗಿಂದು. ಅದು ಪಂಚರ್ ಹಾಕ್ಸ್ಕೊಂಡು ಏನಂತೀರ, ಅವ್ನು ಸಣ್ಣದೊಂದು ಮಳೆ ಹೊಡೆದಿರೋದಕ್ಕೆ ಪ್ಯಾಚಿಗೆ 1,500 ಅಂತಾನೆ. ಹಂಗೂ ಪ್ಯಾಚೇನು ಹಾಕ್ಸ್ಲಿಲ್ಲ, ಅವ್ನು ಬರೀ ಫ್ಲಾಪ್ ಪೀಸ್ ಇಟ್ಟು ಹಾಕ್ಸ್ಕೆ ಒಂದು 2 ಫ್ಲಾಪ್ ಎಲ್ಲ ಹೋಗಿತ್ತು. ಹಾಕ್ಸ್ಕೊಂಡು ಬಂದ. ಇದ್ರಾಗ ರೈಟ್ ಸೈಡಿಗೆ ಬೇರೆ ಹೋಗಂಗಿಲ್ಲ, ಲೆಫ್ಟಿಗೆ ಹೋಗ್ಬೇಕು ನಾವು. ಒಬ್ಬನು ಮುಂದೆ ಇದ್ದಾನೆ, ಇನ್ನೊಬ್ಬನು ಹಿಂದೆ ಬರ್ತಾ ಇದ್ದಾನೆ. ಟನಲ್ ಫಸ್ಟ್ನೇ ಟನಲ್ ಬರುತ್ತೇನೋ ಇಲ್ಲಿ ಲೋನಾವಲ್ಲ. ಇನ್ನೂ 20 ಕಿಲೋಮೀಟ್ರ್ ಐತೆ ಇವರು. ಬೆಳಿಗ್ಗೆ ಎಷ್ಟೊತ್ತಿಗೆ ಮುಂಬೈ ದಾಟಲೇಬೇಕು. 150 ಕಿಲೋಮೀಟ್ರ್ ಹೋದ್ವಿ ಅಂದರೆ ಸಾಕು ನಾವು. 110 ಕಿಲೋಮೀಟ್ರ್ ಮುಂಬೈ ಐತೆ. ಅಲ್ಲಿಂದ ಸಿಟಿ ಹೊರಗೆ ಹೋಗ್ಬಿಟ್ರೆ ಸಾಕು. ಈ ರೋಡ್ನಾಗ ಇನ್ನೊಂದ್ಸಲಿ ತಲೆನೂ ಹಾಕಲ್ಲ ಗುರು. ಇಲ್ಲಿ ಬರ್ಬೇಕಂದ್ರೆ ಡಬಲ್ ಡ್ರೈವರ್ ಬೇಕು. ಸಿಂಗಲ್ ಡ್ರೈವರು ಓಡಿಸೋದು ಕಷ್ಟ. ಎಲ್ಲಿ ನೋಡಿದ್ರು ಜಾಮು, ಸಿಕ್ಕಾಪಟ್ಲೆ ಡೌನುಗಳು ಬರೀ ಡೌನ್ ಇರ್ತವೆ. ಆ ಡೌನ್ನಾಗ ಇನ್ನೇನು ಲೈನರು ಟೈರ್ ಎಲ್ಲ ಹೀಟ್ ಆಗಿಬಿಡ್ತವೆ. ಅದ್ರಾಗ ಈ ಗಾಡಿಯರು ಬೇರೆ ಹೋಗಲ್ಲ, MH ಗಾಡಿಯರು. ಅಕ್ಕುಗಳಾಗೆಲ್ಲ ಮೋಷನ್ತು ಕಟ್ ಮಾಡ್ತಾರೆ ಇವರು. ನೋಡಿ ಇವಾಗ ಹೋಗ್ತಾ ಇದ್ದಾನೆ. ನಾವು ರೈಟ್ ಸೈಡಿಗೆ ಹೋಗಂಗಿಲ್ಲ, ಲೆಫ್ಟಿಗೆ ಹೋಗ್ಬೇಕು. ಅವ್ರು ಹೋದ್ರೆ ನಡೀತದೆ, ಅವ್ರದ್ದು ಇಲ್ಲೇ ಲೋಕಲ್ ಅಲ್ಲ. ಅವ್ರಿಗೆ ಹೋದ್ರೆ ಏನೂ ಮಾಡಲ್ಲ. ನಾವು ಹೋದ್ವಿ ಅಂದರೆ ಊರು ಕೇಸು ಅಂತೇಳಿ ದೃಶ್ಯಂತಾಗಿ 5-3 ಸಾವಿರ ಕಿತ್ಕೊಂಡು ಹೋಗ್ತಾರೆ. ಅವ್ರು ಹಿಂದಿಂದೇ ಹೋಗ್ಬೇಕು. ಓವರ್ಟೇಕ್ ಮಾಡ್ಬೇಕಂದ್ರೆ ಈ ಕಡೆಗೆ ಹೋಗಿ ಇದು ಏನು ಬರೋದು ಇಂಡಿಕೇಟ್ರ್ ಹಾಕ್ಕೊಂಡು ಹೋಗಿ ಮತ್ತೆ ಹಂಗೆ ಲೆಫ್ಟಿಗೆ ಬರಬೇಕು. ಟನಲ್ ಬಂತು, ಡೋಂಟ್ ಸ್ಟಾಪ್ ಅಂತ ಹಾಕಿದ್ದಾರೆ. ನಿಲ್ಸೋದು ಬೇಡ, ಟನಲ್ ಒಳಗೆ ಬಂದು ಬನ್ನಿ. ಲೆಫ್ಟಿಗೆ ಬಂದೆ ನೋಡಿ. 5ನೇ ಗೇರ್ ಹಾಕಿ ಇಂಜಿನ್ ಬ್ರೇಕ್ ಹಾಕಿದ್ದೀನಿ. ಇನ್ನೂ ನಿಧಾನಕ್ಕೆ ಇಳಿಸ್ಬೇಕು ನಾನು. ನೋಡ್ಗುರು ಯಾರು ಎಷ್ಟು ಜೋರಾಗಿ ಹೋಗ್ತಾನೆ. ಯಾರನ್ನು ಹೆಂಗನ್ನು ಹೋಗಲಿ, ನಾವು ಮಾತ್ರ ನಿಧಾನಕ್ಕೆ ಹೋಗೋಣ, ಟೆನ್ಷನ್ ಕಾಣ್ದಂಗೆ. 5ನೇ ಗೇರ್ ಹಾಕ್ತೀನಿ, ಇಂಜಿನ್ ಬ್ರೇಕ್ ಹಾಕಿದರೆ ಗಾಡಿ 20 ದಾಟೋದಿಲ್ಲ. ನೋಡಿ ಇಲ್ಲಿ ಇಂಜಿನ್ ಬ್ರೇಕ್ ಗ್ರೀನ್ ಲೈಟ್ ಹತ್ತೈತಲ್ಲ, ಇದೆ ಇಂಜಿನ್ ಬ್ರೇಕು. ನಾನು ಬ್ರೇಕ್ ಮೇಲೆ ಕಾಲಿಕ್ಕಿದ್ರೂ ಕೆಲಸ ಮಾಡುತ್ತದು. ಲೈನಾಗ ವಾಸನೆ ಮಾಡ್ತಾವಲ್ಲ ಗುರು, ಪಕ್ಕದ ಗಾಡಿದು ಅದು. ನಾನೆಲ್ಲ ನಮ್ಮದೇ ಗಾಡಿದು ಅಂದ್ಕೊಂಡು ಗಾಬರಿ ಆಗಿಬಿಟ್ಟೆ. ಬ್ರೇಕ್ ಜಾಸ್ತಿ ತುಳಿಬಾರ್ದು. ಬ್ರೇಕ್ ಕೈ ಬಿಟ್ಟು ಹೋಗ್ಕೊಂಡು ಹೋದರೆ ಹೀಟ್ ಆಗೋದಿಲ್ಲ, ಏನಿಲ್ಲ. ಘಾಟ್ ಒಂದು ಇಳಿದ್ಬಿಟ್ರೆ ಸಾಕು ಗುರು. ಘಾಟ್ ಇಳಿದ್ರೆ ಹೋದಂಗೇನೋ ಕೆಳ ಊರ ಕಡೆಗೆ. ಅದು ಏನಾಗುತ್ತೆ ಏನೋ ಎಲ್ಲನ ನಾಳಿಕೆ
ಇದು ಲೈನರ್ ಬಿಚ್ಚಿ ಡ್ರಮ್ ತೆಗೆದು ನೋಡ್ಬೇಕು, ಸ್ಪ್ರಿಂಗ್ ಏನಾರು ಜಾಮ್ ಆಗ್ತೈತೆ ಅನ್ನೋ ಗೊತ್ತಿಲ್ಲ. ಅಲ್ಲಿ ಸ್ಪಾನರ್ ಇಸ್ಕೊಂಡು ಲೂಸ್ ಮಾಡೋಣ ಅಂತೇಳಿ ಟೈಟ್ ಮಾಡಿಬಿಟ್ಟಿದ್ದೆ. ಮತ್ತೆ ಅಡಕ್ಕೆ ಹೋಗಿ ನೋಡಿ ಮತ್ತೆ ಇನ್ನೂ ಸ್ವಲ್ಪ ಲೂಸ್ ಮಾಡಿ ಕೈ ಬಿಟ್ಟಿದ್ನಿ. ಬ್ರೇಕ್ ಹಿಡಿಬಾರ್ದು ಅಂತೇಳಿ. ನೋಡಿ ಟನಲ್ ಐತೆ, ಇಲ್ಲಿಂದ ಘಾಟ್ ಸ್ಟಾರ್ಟ್ ಅಂತೇಳಿ ಕಂಡಲ್ಲ ಟನಲ್ ಅಂತೇಳಿ ನೋಡಿದ್ರು. ಟೆನ್ಷನ್ ತಾಡ್ದಂಗೆ ಇಳಿಯನ್ ಬನ್ನಿ. ಹತ್ತು ಬರೋ ಗಾಡಿ ನೋಡಿದ್ರು ಎಷ್ಟೊಂದು ಜಾಮ್ ಆಗ್ಬಿಟ್ಟದ. ಫುಲ್ ಘಾಟೆ ಜಾಮ್ ಆಗ್ಬಿಟ್ಟತೆ ನೋಡಿ. ಗಾಡಿ ನಿಂತ್ಕೊಂಡು ಬಂದರೆ ಹತ್ತೋದು ಕಷ್ಟ. ಅಲ್ಲಿ ಮೇಲೆ ಒಂದು ಅಪ್ಪ ಐತೆ, ಆ ಅಪ್ಪನಾಗ ಹತ್ತಲ್ಲ. ನಿಧಾನಕ್ಕೆ 5ನೇ ಗೇರ್ನಾಗ ಇಳಿಸ್ತಾ ಇದ್ದೀನಿ. ಇಷ್ಟ ತನಕ ನಾನು 4ರಾಗ ಇಳಿಸ್ದೆ. ಅಲ್ಲಿ ಮೇಲೆ ಇನ್ನೊಂದು 2 ಟರ್ನಿಂಗ್ ದಾಟಿ ನಿಧಾನಕ್ಕೆ ಹೋಗ್ಬೇಕು ಗುರು. ಟೋಲ್ ಗೇಟ್ ಹೋಗೋ ತಕ್ಕ ನಾನು ಜಾಸ್ತಿ ಟೆನ್ಷನ್ ತಗೊಂಡು ಇಳಿಸ್ಬಾರ್ದು. ಅವರೆಲ್ಲ ಹೋಗ್ತಾರಲ್ಲ, ಹಂಗೆ ಹೋಗ್ಬಾರ್ದು. ನಿಧಾನಕ್ಕೆ ಹೋದರೆ ನಮಗೂ ಒಳ್ಳೆಯದು. ಯಾಕಂದರೆ ನಾನು ಈ ಘಾಟ್ನಾಗೆ ಲಾಕ್ಡೌನ್ನಾಗ ಬಂದಿದ್ದು, ಇವಾಗ ಬರ್ತಿರೋದು. ನನ್ನ ಸೆಕೆಂಡ್ ಆಕ್ಸಲ್ಲಿಂದು ಟೈರ್ ಬೇರೆ ಹೀಟ್ ಆಗ್ತೈತೆ. ಆವಾಗಲೇ ಲೈನರ್ ಸ್ಮೆಲ್ ಬಂದುಬಿಡ್ತಲ್ಲಿ. ಅದಕ್ಕೆ ಹೋದಂಗೆ ಹೋಗ್ಲಿ ಅಂತೇಳಿ ನೋಡಿ 20ರಾಗ ಇಳಿಸ್ತಾ ಇದ್ದೀನಿ. ನಿಧಾನಕ್ಕೆ ಇಳಿಸಿದ್ರೆ ನಮಗೆ ಒಳ್ಳೆಯದು. ಯಾರನ್ನ ಹೆಂಗನ್ನ ಹೋಗ್ಲಿದ್ರು ನಾವು ನಿಧಾನಕ್ಕೆ ಹೋಗೋಣಂತೆ. ಯಾಕೋ 4 ಇಂಡಿಕೇಟ್ರ್ ಬರ್ತೈತೆ ಹೇಳಿ. ಇಂಡಿಕೇಟ್ರ್ ಬರೋಲ್ಲ ಅಂದ್ಕೊಂಬಿಟ್ಟಿದ್ದು ನಾನು. ನಮ್ಮ ಸ್ನೇಹಿತರು ಅಲ್ಲೇ ಘಾಟ್ ಇಳಿಸ್ಬಿಟ್ಟಾರಂತೆ. ಅವರು ಸುಮ್ಮನೆ ಟಾಪ್ ಆನ್ ಟಾಪ್ನಾಗೆ 4-5ರಾಗ ಇಳಿಸ್ಬಿಡ್ತಾರೆ, 5-6ನೇ ಗೇರ್ನಾಗೆ. ನಾವು ಒಂಚೂರು ಲೇಟಾಗಿ ಇಳಿಸೋಣ. ಅವ್ರು ಕೆಳಗೆ ನಿಲ್ಸಿರ್ತಾರೆ, ಅರ್ಜೆಂಟ್ನಾಗ ಹೋಗಿ ಎಲ್ಲ ಫುಲ್ ಹೊಗೆ ಕಿತ್ಕೊಂಡಂಗೆ ಇಳಿಸೇ ನಿಲ್ಸೋದು. ಅಲ್ಲಿವರೆಗೂ ನಿಲ್ಸಲ್ಲ ಅವರು. ಮೇನ್ ಹೊಗೆ ಕಿತ್ಕೊಂಡಂಗೆ ಇಳಿಸ್ಕೊಂಡು ಹೋಗ್ಬೇಕಷ್ಟೇ ಸೇಫ್ಟಿಗೆ. ಇಲ್ಲಿ ಇನ್ನೊಂದು ಟೈರ್ ಪಂಚರ್ ಆಗಿಬಿಟ್ರೆ ಪಂಚರ್ ಅಂಗಡಿಯವ್ರು ನಮ್ಮನ್ನು ಬಟ್ಟೆ ಬಿಚ್ಚಿಬಿಡ್ತಾರೆ. ವೀಲ್ ನಟ್ಟು ಬಿಚ್ಚಿ ಟೈಟ್ ಮಾಡೋಕ್ಕೆ 300 ರೂಪಾಯಿ ಅಂತೆ. ಪಂಚರಿಂದ 200, 500 ರೂಪಾಯಿ ಹೋಗ್ಬಿಡ್ತದೆ ಬರೀ ಪಂಚರಿಂದ. ಪಂಚರಿಂದ ಬೇರೆ, ಫಿಟ್ಟಿಂಗಿಂದು ಬೇರೆ, ಅದು ಇದು ಇರುತ್ತೆ. ಎಲ್ಲನ್ನ ಪ್ಯಾಚ್ ಗೀಚ್ ಮಳೆ ಹೊಡೆದು ಪ್ಯಾಚ್ ಗೀಚ್ ಆಯ್ತು ಅಂದರೆ 1,500-2,000 ರೂಪಾಯಿ, 2,000 ರೂಪಾಯಿ ಮೇಲೆ ಆಗೋದಿಲ್ಲ. ಟೈರ್ ರೆಡಿ ಮಾಡ್ತೈತೆ. ಅವ್ನು ರೆಡಿ ಮಾಡಿಸಿದ್ನಲ್ಲ, ಅದಕ್ಕೆ ಹೇಳ್ತಿರೋದು. ಅಷ್ಟು ಆಗ್ಬಿಡ್ತೈತೆ. ಇಲ್ಲಿ ಆಂಬುಲೆನ್ಸ್ಗಳು ಸಿಕ್ಕಂಟ 1-2-3 ನೋಡಿ. ಅಲ್ಲೊಂದು ಐತೆ, ಅಲ್ಲಿ ಕೆಳಗೆ 2 ಇದ್ದು. ಆಂಬುಲೆನ್ಸ್ ಏನು ಮಾಡ್ಬೇಕಂದ್ರೆ ಈ ಕಡೆ ಸೈಡ್ನಾಗ ಹಳೆ ರೋಡ್ ಇತ್ತು, ಹಳೆ ರೋಡ್ನಾಗ ಹೋಗಲ್ಲ ಅವರು, ಇದ್ರಾಗೆ ಬರ್ತಾರೆ ಜಾಮ್ನಾಗೆ. ನೋಡ್ಗುರು ಬಸ್ಸುಗಳೆಲ್ಲ ಸಿಕ್ಕೈತೆ ಜಾಮ್ನಾಗೆ. ಬನ್ನಿ ಫಸ್ಟ್ ಕೆಳಗೆ ಇಳಿಸೋಣ. ಕೆಳಗೆ ಇಳಿಸಿ ತೋರಿಸ್ತೀನಿ ಟೈರ್ ಎಷ್ಟು ಹೀಟ್ ಆಗಿದ್ದಾವೆ, ಹೊಗೆ ಬರ್ತೈತೋ ಇಲ್ಲ ಅಂತ. ನೋಡಿ ಸ್ನೇಹಿತರೆ, ಎಷ್ಟೊಂದು ಜಾಮ್ ಆಗ್ಬಿಟ್ಟಿದೆ ಗಾಡಿ. ಘಾಟು ಲೈಟ್ ಏನು ಕಾಣ್ತಿದೆ ಎಲ್ಲ ಜಾಮೇ ಕಾಣ್ತಿರೋದು. ಆ ಲೈಟಿಂಗ್ ಏನು ಕಾಣ್ತದೋ ಅದೆಲ್ಲ ರೋಡು. ಆ ಕಡೆಯಿಂದ ಬರೋರಿಗೆ ನಾವು ಬಂದು ಟನಲ್ ಒಳಗೆ ಹೋಗ್ತೀವಿ. ಟನಲ್ ಒಳಗೆ ಹೋದರೆ ನಮಗೆ ಅದು ಕಾಣೋದಿಲ್ಲ. ಫುಲ್ ಡೌನ್ ಏರಿಯಾ ನೋಡಿ ಇದು. ಗಾಡಿ ರೇಸ್, ಇಂಜಿನ್ ಬ್ರೇಕ್ ಹಾಕಿದ್ರು ರೇಸ್ ಆಗ್ತದೆ. ಅಲ್ಲಿ ಮಟ್ಟ ಒಂಚೂರು ಟನಲ್ ಗಂಟ ನೋಡಿ. ಎಲ್ಲ ಸ್ಪೀಡಾಗಿ ಅವಸರ ಅರ್ಜೆಂಟ್ನಾಗ ಇಳಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು 4ನೇ ಗೇರ್ ಹಾಕ್ಬಿಟ್ಟಿದ್ದೀನಿ 20ರೊಳಗೆ. ಆಮೇಲೆ ಹೋದಂಗೆ ಹೋಗ್ಲಿ ಅಂತೇಳಿ, ಮಲ್ಲ ಹೋದಂಗೆ ಹೋಗೋದು ಬೇಡ. ಒಂದು ಸ್ವಲ್ಪ ಬ್ರೇಕ್ ಹೊಡೆದ್ಬಿಟ್ರೆ ಲೈನರ್ ಸ್ಮೆಲ್ ಬರ್ತದೆ ಗುರು. ಅದ್ರೊಳಗೆ ಗ್ರೀಸ್ ಗೀಸನ್ನು ಬೆಳಗ್ಗೆ ಆಯಿಲ್ ಬಿಟ್ಬಿಡ್ತೀನಿ ಒಂಚೂರು ಬ್ರೇಕ್ ಹಿಡಿದಂಗೆ. ಆಯಿಲ್ ಬಿಟ್ಟರೆ ಬ್ರೇಕ್ ಹಿಡಿಯಲ್ಲ ಅದು, ಹಂಗೆ ಮಾಡ್ಬೇಕು. ನೋಡೋಣ ಮನೆ ಮುಂದೆ. ಇವಾಗ ಘಾಟಿಲ್ದು ನಿಲ್ಸಿದ್ವಿ. ಟೈರ್ ಎಲ್ಲ ತಣ್ಣಗೆ ಮಾಡ್ಕೊಂಡು ನೋಡಿ. ಟೆಂಪ್ರೇಚರ್ ಫುಲ್ ಕೂಲ್ ಆಗೈತೆ. ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತನ ಗಾಡಿನೂ ಹೋಗ್ತೈತೆ ಮುಂದೆ. ಅವ್ನು ಹಿಂದೆ ಹೋಗ್ತಾ ಇದ್ದೀನಿ ನಾನು. ಅವ್ನು ಇನ್ನೇನು ಮುಮ್ರಾದ ಮೇಲೆ ಹೋಗ್ಬಿಡ ನಡಿ ಅಂತಂದ, ಅದಕ್ಕೆ ಹೋಗ್ತಾ ಇದೀವಿ ನೋಡಿ. ಮುಮ್ರಾದ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅವ್ನಿಗೆ ಹೇಳ್ದೆ ಸಿಟಿ ಒಳಗೆ ಹೋಗೋಣ ಅಂದರೆ ಬೇಡ, ಮುಮ್ರಾದ ಮೇಲೆ ಹೋಗೋಣ, ನಾನು ಹಿಂದಿಂದೆ ಬಾ ಕರ್ಕೊಂಡು ಹೋಗ್ತಂದೆ. ಯಾವಾಗ ಫ್ಲೇವರ್ ಆಗ್ಬಿಟ್ಟಂತೆ. ನಾನು ಲಾಕ್ಡೌನ್ನಾಗ ಮುಂಬೈಗೆ ಬಂದಿದ್ದೆ, ಅವಾಗಲಿದ್ದ ಇವಾಗ ಬರ್ತಿರೋದು. ಮತ್ತೆ ಹಿಂದಿಂದ ಹೋಗೋದು. ಮುಮ್ರಾದ ಮೇಲೆ ಅಂದಿದ್ರೆ ಆರಾಮಾಗಿ ಅವಾಗಲೇ ಬರ್ತಿದ್ನಲ್ಲ ಗುರು. ಮುಮ್ರಾದ ಮೇಲೆ ರೋಡ್ ನೋಡಿದ್ದೆ. ಒಂದು ಗಾಡಿ ಹೋಗೋದಕ್ಕಿಂತ ಜೊತೆಗೆ ಸ್ನೇಹಿತರಿದ್ರೆ ಒಳ್ಳೇದು. ಮುಂಬೈ ಪಾಸ್ ಆಗೈತೆ ಒಂದು 5 ಗಂಟೆ ಆಗ್ಬೋದು. ಸುರೇಶ್ ಅಣ್ಣ ಪಾಪ ಕಾಯ್ತಾ ಇದ್ದಾರೆ. ನೋಡೋಣ, ಟೈಮ್ ಇದ್ರೆ ಫೋನ್ ಮಾಡೋದು, ಇಲ್ಲಾಂದರೆ ಸುಮ್ಮನೆ ಹೋಗೋಣಂತೆ. ನೋಡೋಣ ಬನ್ನಿ ಹೋಗೋಣ. ಮುಮ್ರಾದಲ್ಲಿ ಹೋಗ್ತಿದ್ವಿ. ನಾನು ಬಂದಾಗ ಈ ಫ್ಲೈವರ್ ಕೆಲಸ ನಡೀತಿತ್ತು. ನಾನು ಬಂದಾಲೆ 4 ವರ್ಷ ಆಯ್ತು. 2022ರಾಗ 21ರಾಗ ಬಂದಿದ್ದು.
ಅವಾಗ ಬಂದಾಗ ಇವಾಗ ಬಂದಿದ್ದೀನಿ ನೋಡಿ. ಹಗ್ಲತ್ತಿ ಫ್ಲೈಓವರ್ ಮೇಲೆ ಎಷ್ಟು ಜಾಮ್ ಇರುತ್ತೋ ಗೊತ್ತಿಲ್ಲ. ಇವಾಗಂತೂ ಟ್ರಾಫಿಕ್ಕೇ ಇಲ್ಲ. ಹಿಂದೆ ಒಂದು ಅಣ್ಣಚ್ಚಿ ಗಾಡಿ ಹೋಗ್ತೈತೆ, ಹಿಂದೆ ಹೊಡಿತಾ ಇದೆ ನೋಡಿ. ಕೈ ಸಿಗಂಗಿಲ್ಲ ಹಂಗೆ ಹೊಡಿತದೆ ಗುರು ಅಣ್ಣಕ್ಕೆ. ನಮ್ಮ ಸ್ನೇಹಿತರು ಹಿಂದೆ ಬರ್ತಾ ಇದ್ದಾರೆ. ನೋಡೋಣ ಇನ್ನು ಇದು ಮುಂದೆ ಎಲ್ಲಿ ಜಾಮ್ ಸಿಗ್ತದೋ ಏನೋ ಅಂತ ಹೇಳ್ತೀನಿ. ಇಲ್ಲಂತೂ ಜಾಮ್ ಇಲ್ಲ ಸದ್ಯಕ್ಕೆ. ಕೊನೆಗೆ ಇವಾಗ ಬಂದು ಯಾವುದಪ್ಪ ಇದು ಅಹಮದಾಬಾದ್ ಹೈವೇ ಎತ್ತಿದೆ. ಉಮ್ರಾ ದಾಟಿದ ಮೇಲೆ ಠಾಣೆಗೆ ಒಂದು ಟೈರ್ ಹೊಡೆದೋ ಡಮ್ಮಿದು. ನಾನೊಬ್ಬನೇ ಕುಸ್ತಾಡ್ಬೇಕಾಗಿತ್ತು. ಹೊಡೆದೋಗಿರೋ ಟೈರ್ ಲೆಫ್ಟಿಗೆ ಎತ್ತಾಕಣಕ್ಕೂ ಬಿಚ್ಚಕ್ಕೂ ಫೋನ್ ಮಾಡ್ಬಿಟ್ಟು ಎಲ್ಲ ಸಾಲಿಗೆ ನಿಲ್ಲಿಸ್ಬಿಟ್ರು ಗಾಡಿಗಳೆಲ್ಲನೂ. 3-4 ಗಾಡಿ ಜೊತೆಗಿದ್ದಾವೆಲ್ಲ ಗಡ ಎತ್ತೆತ್ತಿ ನಾನು ಜಾಕೆಟ್ದಂಗೆಲ್ಲ ನಟ್ಲು ಇದು ಮಾಡಿ ಒಂದು 4 ಗಂಟೆಗೆ ಎಲ್ಲ ಹಾಕಿದ್ವಿ. ಹೊಡೆದೋಗಿರೋ ಟೈರೇ ಅವ್ರು ಪಾಪ 3 ಸೇರ್ಕೊಂಡು ಹಾಕಿದ್ರು. ನಾವಿಬ್ಬರೇ ಇದ್ದಂದ್ರೆ ಕಷ್ಟ ಆಗ್ಬಿಡೋದು. ಇವಾಗೇನು ಗೊತ್ತಿಲ್ಲ ಏನಿಲ್ಲ ಇನ್ನು ಹೊಸಲ್ಲ. ಇವಾಗ ನೋಡಿ ಎಲ್ಲ ನಾವು ಹೋಗಿ ಎಲ್ಲ 5 ಗಂಟೆ ಆಗೈತೆ. ಇಲ್ಲ ನಾವು ಹೋಗಿ ಹೋಟ್ಲಾಗೆ ಸೈಡ್ ಹಾಕ್ಬಿಡೋದು ಬರೋ ಬೆಳಗ್ಗೆ ನೋಡೋಣಂತೆ. ಲಿಫ್ಟಿಗೆ ಟೈರ್ ತಗೊಂಡು ಹೋಗಲೇಬೇಕು, ಇಲ್ಲಾಂದರೆ RTO ಕೇಸ್ ಹಾಕ್ತಾರೆ ಮುಂದೆ. ನೋಡೋಣ ಯಾವುದನ್ನು ಪಂಚರ್ ಅಂಗಡಿಗೆ ಎಲ್ಲ ಸಿಕ್ಕರೆ ತಗೊಂಡ್ರಾತು. ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.